पूज्याय राघवेन्द्राय सत्यधर्मरताय च। ಎಲ್ರಿಗೂ ನಮಸ್ಕಾರ. ಸ್ಪೀಡ್ ನ್ಯೂಸ್ ಕನ್ನಡದ ಗುರುಮಾತಾ ಗುರುವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ಶಕುಂತಲ. ನಿನ್ನೆಯ ಸಂಚಿಕೆಯಲ್ಲಿ ಅನೇಕ ಶ್ರೀ ಗುರು ರಾಘವೇಂದ್ರ ರಾಯರ ಬಗ್ಗೆ ಮಹಿಮೆ ಬಗ್ಗೆ ಪವಾಡಗಳ ಬಗ್ಗೆನೂ ತಿಳ್ಕೊಂಡಿದ್ವಿ. ಇವತ್ತಿನ ಸಂಚಿಕೆಯಲ್ಲಿ ಗಣೇಶ ದೇವರಿಗೆ ಇಬ್ಬರು ಹೆಂಡತಿರು ಅನ್ನೋದು ಕೂಡ ಕೇಳ್ತಿರ್ತಾರೆ, ಪ್ರಶ್ನೆಗಳಿದೆ. ಅದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮಗೆ ಇವತ್ತು ಗುರುಮಾತಾ ಅವರು ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ, ಇನ್ನು ಶ್ರೀ ಗುರು ರಾಘವೇಂದ್ರ ರಾಯರ ಪವಾಡಗಳ ಬಗ್ಗೆ ಮಹಿಮೆಗಳ ಬಗ್ಗೆ ಎಲ್ಲ ತಿಳಿಸ್ಕೊಡೋದಕ್ಕೆ ಇವತ್ತಿನ ಸಂಚಿಕೆಯಲ್ಲಿ ಗುರುಮಾತಾ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಗುರುಮಾತಾ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಗುರುವೇ ಶರಣಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮಂತ್ರಾಲಯ ಮಹಾನ್ ಅವತಾರ ಮಹಾಪುರುಷ ಗುರು ರಾಘವೇಂದ್ರ ಸ್ವಾಮಿಯೋಡ ಅನುಗ್ರಹ ಸದಾಕಾಲ ಎಲ್ಲ ಜೀವರಾಶಿಗೂ ಇರಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ನೋಡಿ, ಮಂತ್ರಾಲಯಕ್ಕೆ ಹೋಗೋ ಅಂಥ ಭಕ್ತರು ಖಂಡಿತ ಎಲ್ಲರೂ ಹೋಗ್ಬಿಟ್ಟು ಬನ್ನಿ, ಆ ಭಗವಂತನ ದರ್ಶನ ಮಾಡಿ. ಏನು ನೀವು ಕೇಳ್ತಿರೋ ಅದು ಖಂಡಿತ ರಾಘವೇಂದ್ರ ಸ್ವಾಮಿ ಕೊಡ್ತಾರೆ. ಅದೇ ರೀತಿ ದೋಷ ಆಗಲಿ, ಪಾಪ ಆಗಲಿ, ಕರ್ಮ ಆಗಲಿ, ಶಾಪ ಆಗಲಿ ಎಲ್ಲದರಿಂದನೂ ನಮಗೆ ವಿಮೋಕ್ಷ ಕೊಡ್ತಾರೆ. ಹಾಗಾಗಿ ರಾಘವೇಂದ್ರ ಸ್ವಾಮಿ ಹತ್ರ ಹೋಗಿ ಬಂದ್ರೇ ಸಾಕು, ಖಂಡಿತ ಎಲ್ಲನೂ ಒಳ್ಳೆಯದಾಗುತ್ತೆ. ಹೇಗೆ ಅಂತ ಅಂದರೆ, ಆ ಭಗವಂತ ಕೂತಿರೋ ಅಂಥ ಸ್ಥಾನ ಅಂಥದ್ದು ಮಂತ್ರಾಲಯದಲ್ಲಿ. ಯಾಕೆಂತಂದರೆ ಮಂತ್ರಾಲಯದಲ್ಲ ಮನೆ ಮಾಡಿ ಕೂತಿರೋ ಅಂಥ ಭಗವಂತನ ದರ್ಶನ ಮಾಡುವಾಗ ಮಾಂಚಾಲಮ್ಮ ದೇವಿ ಆಗಲಿ, ಆ ಭಗವಂತ ಆಗಲಿ, ಇಬ್ಬರೂ ಸೇರಿ ನಮಗೇನು ಬೇಕೋ ಅದನ್ನೆಲ್ಲ ಖಂಡಿತ ಸರ್ವನು ಕೊಡ್ತಾರೆ. ಹಾಗಾಗಿ ಆ ಭಗವಂತನಿಂದ ಪಡ್ಕೊಳ್ಳೋ ಅಂಥದ್ದು ಬೇಕಾದಷ್ಟಿದೆ. ಆದರೆ ನಮ್ಮಲ್ಲಿ ಶಾಂತತೆ ಇರಬೇಕು, ನಮ್ಮಲ್ಲಿ ಇರೋಂಥ ಭಕ್ತಿಯಿಂದ ಪೂಜೆ ಮಾಡಬೇಕು. ಅದೇ ರೀತಿ ನ್ಯಾಯ ಧರ್ಮ ಸತ್ಯದಿಂದ ಬಾಳಿದ್ದೆ ಆದರೆ ಖಂಡಿತ ಭಗವಂತ ಹೊಲಿತಾನೆ. ಹಾಗಾಗಿ ಖಂಡಿತ ಹೋಗಿ ಭಗವಂತನ ದರ್ಶನ ಮಾಡಿ ಗುರುರಾಯರ ಅನುಗ್ರಹನ ಎಲ್ಲರೂ ಪಡ್ಕೊಳ್ಳಿ. ಅದೇ ರೀತಿ ಸಂಕಲ್ಪ ಮಾಡ್ಕೊಳ್ಳಿ. ಹೋಗೋಂಥವ್ರು ಸಂಕಲ್ಪ ಮಾಡಿಬಿಟ್ಟು ಬನ್ನಿ, ಅದು ಸೇವಾ ಚೀಟ್ ತಗೊಂಡು ಸಂಕಲ್ಪ ಮಾಡಿ. ಅದೇ ರೀತಿ ನಂದಾದೀಪ ಹಚ್ಚಿ, ನಂದಾದೀಪ ಅಲ್ಲಿ ಮಂತ್ರಾಲಯದಲ್ಲಿ ನೋಡಿ ತುಂಬ ವಿಶೇಷತೆ ಸಂಕಲ್ಪ. ಎರಡನೇದು ಬಂದು ನಂದಾದೀಪ, ಸರ್ವ ಸಿದ್ಧಿ ಪೂಜೆ, ಸರ್ವ ಪೂಜೆ, ಕನಕ ಮಹೋತ್ಸವ, ಕನಕ ಮಹಾಭಿಷೇಕ, ಬೃಂದಾವನ ಅಲಂಕಾರ, ಬೃಂದಾವನಕ್ಕೆ ವಸ್ತ್ರಾದಾನ, ನೋಡಿ ಬೇಕಾದಷ್ಟಿಗೆ ಹೇಳ್ತಾನೆ ಹೋಗ್ಬೋದು. ಹಾಗಾಗಿ ಮಂಚಾಲಮ್ಮನವ್ರಿಗೂ ಸರಿ, ಮಡ್ಲಕ್ಕಿ ಹೋಗೋಂಥವ್ರು ಒಬ್ಬೊಬ್ಬರು ಸಹ ಮಡ್ಲಕ್ಕಿ ಕೊಡಿ. ಖಂಡಿತ ನಾವು ಭಾರನ ಎಷ್ಟು ಮಡ್ಲಕ್ಕಿ ನಾವು ತೊಗೊಂಡೋಗಿ ಕೊಡ್ತೀವೋ ನಮ್ಮಲ್ಲಿರೋ ಭಾರ ಅಷ್ಟೇ ಕಮ್ಮಿ ಆಗುತ್ತೆ. ಅದನ್ನು ಖಂಡಿತ ಹೋಗೋಂಥವ್ರು ಮನೆಯಿಂದನೇ ತೊಗೊಂಡೋಗಿ. ತುಂಬ ವಿಶೇಷತೆ. ನೀವು ಅಲ್ಲಿ ತೊಗೊಳ್ಳುವಾಗ ನಿಮಗೆ ವ್ಯಾಪಾರ ಸಹ ಡಿಫ್ರೆಂಟಾಗಿ ಸಿಗ್ಬೋದು, ಬೆಲೆ ಎಲ್ಲ. ಇಲ್ಲಿಂದಲೇ ತೊಗೊಂಡೋಗುವಾಗ ಸೀರೆ ಜಾಕೆಟೆಲ್ಲ ತುಂಬ ವಿಶೇಷತೆಯಿಂದ ಕೊಡ್ಬೋದು. ಅಲ್ಲೂ ಸಹ ಸಿಗುತ್ತೆ ನಿಮಗೆ, ಸಂಕಲ್ಪ ಕಾಯಿನೂ ಸಿಗುತ್ತೆ, ಎಲ್ಲ ಸಿಗುತ್ತೆ. ನೀವು ಅಲ್ಲಿ ಹೋಗುವಾಗ ಖಂಡಿತ ತಾಯಿನ ದರ್ಶನ ಮಾಡಿ. ಅದೇ ರೀತಿ ರಾಘವೇಂದ್ರ ಸ್ವಾಮಿ ಹತ್ರ ಹೋಗಿ ದರ್ಶನ ಮಾಡುವಾಗ ನೀವು ಬೇಡ್ಕೊಳ್ಳೋದು ಫಸ್ಟು ನಿಮ್ಮಲ್ಲಿ ಇರೋಂಥದ್ದು ಸಂಕಲ್ಪ. ಹೋಗಿದ ತಕ್ಷಣ ನನಗೆ ಅದು ಕೊಡಿ ಇದು ಕೊಡಿ ಅಂತ ರಾಯರ ಹತ್ರ ಬೇಡಬೇಡಿ, ಸಂಕಲ್ಪ ಮಾಡ್ಕೊಳ್ಳಿ. ರಾಯರ ಹತ್ರ ಮಾಡಿದ್ದಂಥ ಸಂಕಲ್ಪ ಶ್ರೇಷ್ಠವಾಗಿದ್ದು ಸತ್ಯ ಧರ್ಮದಿಂದ ನೀವು ಮಾಡಿದ್ದಾದರೆ ಖಂಡಿತ ಎಲ್ಲವೂ ಸರಿ ಹೋಗುತ್ತೆ. ಎಲ್ಲ ಏನೇನು ದೋಷ ಇದೆಯೋ, ಪಾಪ ಇದೆಯೋ, ಶಾಪ ಇದೆಯೋ ಖಂಡಿತ ಎಲ್ಲನೂ ಸರಿಯಾಗುತ್ತೆ. ಹಾಗಾಗಿ ನೀವು ಹೋಗಬೇಕು ಅಂತ ಮನಸ್ಸಲ್ಲಿ ಬಂದುಬಿಡ್ತು ಅಂದರೆ ತಡೆ ಮಾಡ್ಕೋಬೇಡಿ. ನೋಡಿ, ರಾಯರಿಗೆ ಮಾತ್ರ ಮಂತ್ರಾಲಯಕ್ಕೂ ಸರಿ, ಧರ್ಮಸ್ಥಳಕ್ಕೂ ಸರಿ ನಾವು ಹೋಗಬೇಕು ಅಂದರೆ ಖಂಡಿತ ಹೋಗೋಕ್ಕೆ ಸಾಧ್ಯ ಆಗಲ್ಲ. ಆ ಮಹಾನುಭಾವ ಆದಿಗುರು ಶ್ರೀ ಮಂಜುನಾಥ ಸ್ವಾಮಿ ಆಗಲಿ, ಜಗದ್ಗುರು ಶ್ರೀ ರಾಘವೇಂದ್ರ ಸ್ವಾಮಿ ಆಗಲಿ ಕರೆದ್ರೆ ಮಾತ್ರನೇ. ಅದೇ ರೀತಿ ತಿರುಪತಿಗೂ ಸಹ. ಹಾಗಾಗಿ ಅವರು ಕರೆದ್ರೆ ಮಾತ್ರನೇ ಅಂತ ಹೋಗೋಕ್ಕೆ ಸಾಧ್ಯ. ನೀವು ಹೋಗ್ಬಿಟ್ಟು ಆ ಸ್ವಾಮಿನ ದರ್ಶನ ಮಾಡುವಾಗ ನಿಮ್ಮ ಸಂಕಷ್ಟ ಎಲ್ಲನೂ ಸಂಕಲ್ಪ ಮಾಡ್ಕೊಳ್ಳಿ. ಆ ಭಗವಂತನಿಗೊಂದು ಸೇವೆ ಮಾಡಿಸಿ, ಖಂಡಿತ ಎಲ್ಲನೂ ಒಳ್ಳೆಯದಾಗಲಿ. ಎಲ್ಲ ಜೀವರಾಶಿಯಲ್ಲೂ ಭಗವಂತ ಇರಬೇಕು, ಭಗವಂತನ ಆಶೀರ್ವಾದ ಸದಾಕಾಲ ಇರಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಇವತ್ತು ಭಾನುವಾರ, ಇನ್ನು ಇವತ್ತಿನ ದಿನ ಯಾವ ರೀತಿಯಾಗಿದೆ, ಇವತ್ತಿನ ದಿನ ವಿಶೇಷತೆ ಏನು ಅನ್ನೋದನ್ನು ನಮಗೆ ಹೇಳ್ತೀರಿ? ನೋಡಿ, ಆದಿತ್ಯವಾರ, ಆದಿತ್ಯನಿಗೆ ತುಂಬಾ ವಿಶೇಷತೆ. ಸೂರ್ಯ ಭಗವಾನ್ಗೆ ತುಂಬ ಹೆಸರು, ಬೇರೆ ಬೇರೆ ಹೆಸರಿಂದ ಪೂಜೆ ಮಾಡ್ತಾರೆ. ಕದಿರವ ಅಂತಾರೆ, ಅದೇ ರೀತಿ ಉದಯ ಅಂತಾರೆ. ಎಷ್ಟು ಬೇಕಾದಷ್ಟು ಸೂರ್ಯೋದಯ ಏನೇನು ಬೇಕೋ ಎಲ್ಲನೂ ಕರೀತಾರೆ. ಹಾಗಾಗಿ ಆ ಭಗವಂತನ ಎಷ್ಟೇ ಸೇವನೆ ಮಾಡಿದ್ರೂ ಸಹ ಸಾಲಲ್ಲ. 7 ಕುದುರೆಯಲ್ಲಿ ಬರೋ ಅಂಥ ಭಗವಂತ ಪ್ರಪಂಚನೇ ನಮಗೆ ಬಂದು ಇಷ್ಟು ಒಂದು ಬ್ರೈಟ್ನೆಸ್ ಕೊಡುವಾಗ ಭಗವಂತನಿಗೆ ಒಂದು ಸೂರ್ಯ ನಮಸ್ಕಾರ ಮಾಡೋದಾಗಲಿ, ಯೋಗ ಮಾಡೋದಾಗಲಿ, ಮೆಡಿಟೇಷನ್ ಮಾಡೋದಾಗಲಿ, ಸೂರ್ಯ ನಾರಾಯಣ ಅವರು
ನಾರಾಯಣನ ಸ್ವರೂಪನೇ ಅವರು. ಹಾಗಾಗಿ ಆ ಭಗವಂತನ ಪ್ರಾರ್ಥನೆ ಮಾಡುವಾಗ ಇವತ್ತಿನ ದಿನ ನಮಗೇನೆಲ್ಲ ಕಷ್ಟ ಇದೆಯೋ, ಈ ನಷ್ಟ ಇದೆಯೋ ಅದನ್ನು ಸರಿ ಬಗೆಹರಿಸ್ಕೊಡ್ತಾರೆ. ಹಾಗಾಗಿ ಆ ಭಗವಂತನ ನವಗ್ರಹದಲ್ಲಿ ಇರೋಂಥ ಸೂರ್ಯದೇವರು, ಹಾಗಾಗಿ ಸೂರ್ಯದೇವರು ನವಗ್ರಹದಲ್ಲಿದ್ದಾರೆ. ಹಾಗೂ ಲಕ್ಷ್ಮೀನಾರಾಯಣ ಅಂತಲೂ ಸಹ ಹೇಳ್ತಾರೆ. ಹಾಗಾಗಿ ಅವರ ಸ್ವರೂಪನ, ಅವರ ಆಶೀರ್ವಾದನ ಖಂಡಿತ ನಮಗೆ ಬೇಕಾಗಿದೆ. ಯಾಕೆಂದರೆ ಆ ವೆಪ್ಪ ನಮ್ಮಲ್ಲಿ ದೇಹದಲ್ಲಿ ಆ ಒಂದು ಬಿಸಿಯಾದಂಥ ದೇಹದಲ್ಲಿ ಇದ್ದರೆ ಮಾತ್ರನೇ ನಮಗೆಲ್ಲ ಆರೋಗ್ಯನೂ ಸರಿ ಇರೋ ಅಂಥದ್ದು. ಆ ಸೂರ್ಯ ಭಗವಾನ್ಗೆ ಖಂಡಿತ ನಮಸ್ಕಾರ ಮಾಡಿ, ಸೂರ್ಯ ನಮಸ್ಕಾರ ಮಾಡಿ, ಸಂಧ್ಯಾ ವಂದನ ಮಾಡಿ, ಬೆಳಗ್ಗೆ ಎದ್ದು ಖಂಡಿತ ಎಲ್ಲನೂ ಅನುಕೂಲ ಆಗುತ್ತೆ. ಅದೇ ರೀತಿ ಗಣೇಶನಿಂದ ಏನೇನು ನಾವು ಪಡ್ಕೊಂಡಿದ್ದೀವಿ, ಏನೇನು ಪಡ್ಕೋಬೋದು ಹೇಳ್ತಾ ಹೋಗ್ತೀನಿ ಖಂಡಿತ. ಎಸ್ ಅಮ್ಮ, ಇವಾಗ ಹೇಳ್ತಿದ್ದೀವಿ ಕಾಲಭೈರವನ ಬಗ್ಗೆ ಎಲ್ಲ ಮಾತಾಡ್ತಿದ್ದೀವಿ. ಶಿವನೇ ಎಲ್ರಿಗೂ ತಂದೆ ಅನ್ನೋದು ನಾವು ನಂಬಿದ್ದೀವಿ. ಇನ್ನೊಂದು ಕಾಲಭೈರವನ ಬಗ್ಗೆ ಏನು ಹೇಳ್ತೀರಾ? ನೋಡಿ, ಕಾಲಭೈರವ್ರಿಗೆ ಹೇಳೋದಕ್ಕೆ ಮುಂಚೆ ಗಣೇಶನ ಬಗ್ಗೆ ನಾವು ನಿನ್ನೆ ನಿಲ್ಲಿಸಿದ್ದೀವಿ. ಗಣೇಶನ ಹೌದು, ಇಬ್ಬರು ಹೇಳ್ತೀರಿ, ಗಣೇಶನ್ಗೆ ಇಬ್ಬರು ಹೇಳ್ತೀರೋ ಅನ್ನೋದು ಹೇಳ್ತಿರ್ತಾರೆ. ಬಟ್ ಇದೇನಾ ಇಲ್ಲ ಅನ್ನೋದು ಪ್ರಶ್ನೆ ಐತೆ ಎಲ್ರಿಗೂ ಇವತ್ತು. ಅದಕ್ಕೆ ಕುತೂಹಲ. ಖಂಡಿತ ನೋಡಿ, ನಮ್ಮ ನಾಡಲ್ಲಿ ಮಾಡೋ ಅಂಥದ್ದು ಗಣೇಶನ್ಗೆ ಹೆಂಡ್ತಿ ಇರೋ ಥರ ಯಾವ ಫೋಟೋನೂ ಇಡಲ್ಲ. ಆದರೆ ನಾರ್ತ್ಗೆ ಹೋದರೆ ಗಣೇಶನಿಗೆ ಹೆಂಡ್ತಿ ಇರೋ ಥರನೇ ಪೂಜೆ ಮಾಡ್ತಾರೆ. ಕಾರಣ ಏನು ಅಂತಂದರೆ, ಎಲ್ರಿಗೂ ಪ್ರಪಂಚದಲ್ಲಿ ದೇವತೆಗಳೆಲ್ರಿಗೂ ಮದುವೆ ಆಗೋಯ್ತಂತೆ. ಆದಮೇಲೆ ಅವ್ರಿಗೆ ಮಾತ್ರ ಮದುವೆ ಆಗಲಿಲ್ವಂತೆ. ಅವರು ಎಲ್ಲರನ್ನೂ ನೋಡಿ ಜೋಡಿ ಆಗಿದ್ದಾರೆ, ನಮಗೆ ಮಾತ್ರ ಇಲ್ವಲ್ಲ ಅಂತ ಅವ್ರು ಫೀಲ್ ಮಾಡಿದ್ರಂತೆ. ಅವಾಗ ಏನು ಮಾಡಿದ್ರಂತೆ, ಎಲ್ರಿಗೂ ದೋಷನ ಕೊಟ್ಬಿಟ್ರಂತೆ. ದೋಷ ಕೊಟ್ಟಾಗ ಭಾರಿ ಕಷ್ಟಗಳು ಅನುಭವಿಸಿದ್ರಂತೆ. ಆವಾಗ ಎಲ್ಲರೂ ಸೇರಿ ಶಿವನ ಹತ್ರ ಹೋಗಿ ಕೇಳಿದ್ರಂತೆ, ಯಾಕೆ ಸ್ವಾಮಿ ಹಿಂಗಾಗಿದೆ ಅಂತ. ಶಿವ ಪರಮಾತ್ಮ ಹೇಳಿದ್ರಂತೆ, ನಾವೆಲ್ಲರೂ ಜೋಡಿಯಾಗಿದ್ದೀವಿ, ನನ್ನ ಮಗನಿಗೆ ಅದು ಚಿಂತೆ ಇರಲ್ವೇ. ಹಾಗಾಗಿ ಬ್ರಹ್ಮದೇವರು ಹೇಳಿದ್ರಂತೆ, ಆಯಿತು. ನಮ್ಮ ಶಿವ ಪರಮಾತ್ಮ ಹೇಳಿದ್ರಂತೆ ಬ್ರಹ್ಮದೇವರ ಹತ್ರ, ಹಾಗಾಗಿ ನಮ್ಮ ಮಗನಿಗೆ ಏನಾದರೂ ನೀವು ದಾರಿ ಹುಡುಕ್ಲೇಬೇಕು ಅನ್ನುವಾಗ 2 ಹೆಣ್ಮಕ್ಳನ್ನ ಪ್ರಪಂಚಕ್ಕೆ ಸೃಷ್ಟಿ ಮಾಡಿದ್ರಂತೆ. ಮಾಡೋ ಅಂಥ ಸಮಯದಲ್ಲಿ ಅವರು ಆಶ್ಚರ್ಯಪಟ್ಟರಂತೆ. ಹಾಗಾಗಿ ಸಿದ್ಧಿ ಬುದ್ಧಿಯನ್ನು ಹೆಣ್ಮಕ್ಳನ್ನ ಅವರು ಸೃಷ್ಟಿ ಮಾಡಿ ವಿಶ್ವಕರ್ಮನಿಂದ ಅವರು ಮಕ್ಕಳಾಗಿ ಬಂದರಂತೆ. ಬಂದಾಗ ಗಣಪತಿಗೆ 2 ಮಕ್ಕಳನ್ನು ಮದುವೆ ಮಾಡಿದ್ರಂತೆ, ಎಲ್ಲ ದೇವತೆಗಳು ಸೇರಿ. ನೋಡಿ, ಅವ್ರಿಗೇನೇ ದೋಷ ಬಂತು, ಪಾಪ ಬಂತು, ಶಾಪ ಬಂತು ಅನ್ನುವಾಗ ಗಣೇಶನಿಂದ ಎಲ್ರಿಗೂ ಬೇಕಾದಷ್ಟು ಕಷ್ಟ ಬಂದ್ಬಿಡ್ತಂತೆ. ಅವಾಗ ಮದುವೆ ಮಾಡಿದ್ರೆ ತುಂಬ ಸಂತೋಷ ಪಟ್ರಂತೆ. ಸಂತೋಷ ಪಟ್ಟಿದ ಮೇಲೆ ಅವ್ರಿಗೆ ನೋಡಿ ಮಕ್ಕಳು ಬೇಕು ಅಂತ ಆಸೆ ಆಯ್ತಂತೆ. ಆ ಮಕ್ಕಳು ಬಂದಮೇಲೆ ಶುಭಂ ಲಾಭಂ ಅಂತ ಮಕ್ಕಳು 2 ಹೆಂಡ್ತಿಗೂ 2 ಮಕ್ಕಳು ಸಿಕ್ಕಿದ್ರಂತೆ. ಶುಭ ಅಂದರೆ ಎಲ್ಲರೂ ಶುಭ ಕಾರ್ಯ ನಡೀಲಿ, ಶುಭದಿಂದ ನೀವು ಬಾಳಿ ಅನ್ನೋ ಅಂಥದ್ದು. ಅದೇ ರೀತಿ ಲಾಭಕರವಾಗಿದ್ದು ನೀವೆಲ್ಲನೂ ಅನುಗ್ರಹಿಸಿ, ಎಲ್ಲ ಭಗವಂತನಿಂದ ಆಶೀರ್ವಾದ ಪಡ್ಕೊಂಡು ನೀವು ನನ್ನಿಂದ ಎಲ್ಲರೂ ಧನ್ಯರಾಗಿ, ನನ್ನಿಂದ ಸಿಕ್ಕಿದಂಥ ಲಾಭ ನಿಮಗೆಲ್ಲರೂ ಆನಂದದಿಂದ ಇರಿ ಅಂತ ಹಾರೈಸೋದ್ರಂತೆ. ಹಾಗಾಗಿ ಸಿದ್ಧಿ ಬುದ್ಧಿಯಿಂದ ಬಂದಂಥದ್ದು ನೋಡಿ, ಶುಭಂ ಲಾಭಂ. ಸಿದ್ಧಿ ಬುದ್ಧಿ ಅನ್ನೋಂಥದ್ದೇನು? ಸಿದ್ಧಿ, ನಿಮ್ಮ ಕಾರ್ಯಗಳೆಲ್ಲ ಸಿದ್ಧಿ ಆಗಲಿ ಅನ್ನೋಂಥದ್ದು. ನೋಡಿ, ಸಿದ್ಧಿ ಬುದ್ಧಿ ನಿಮಗೆ ಒಳ್ಳೆ ಜ್ಞಾನೋದಯ ಕೊಡಲಿ ಅನ್ನೋಂಥದ್ದು ಬುದ್ಧಿ. ನೋಡಿ, ಭಗವಂತ ಯಾಗೆಲ್ಲ ಸೃಷ್ಟಿಸಿದ್ದಾರೆ. ಹಾಗಾಗಿ ಬ್ರಹ್ಮದೇವರಿಗೆ ಥ್ಯಾಂಕ್ಸ್ ಹೇಳಿದ್ರಂತೆ ಗಣೇಶ. ಏನು ಅಂತ ಅಂದರೆ, ನನಗೆ 2 ಹೆಂಡ್ತಿ ಕೊಟ್ಟಿದ್ದೀರಾ, ಎಲ್ರಿಗೂ ಒಂದೊಂದು ಹೆಂಡ್ತಿ ಇದ್ದರೆ ನನಗೆ 2 ಹೆಂಡ್ತಿ ಕೊಟ್ಟಿದ್ದೀರಾ, ಹಾಗಾಗಿ 2 ಹೆಂಡ್ತಿಗೂ ಒಂದೊಂದು ಮಗು ಕೊಟ್ಟಿದ್ದೀರಾ. ತುಂಬಾ ನಿಮಗೆ ಎಲ್ಲನೂ ನೀವು ಮಾಡೋ ಅಂಥ ಕಾರ್ಯದಲ್ಲಿ ನೀವು ಜಯಿಸಬೇಕು ಅಂತ ಹೇಳಿ ವಿಘ್ನೇಶ್ವರ ಹೇಳಿದ್ರಂತೆ. ಅದಕ್ಕೆ ಹೇಳೋದು ವಿಘ್ನ ವಿನಾಯಕ ಅಂತ ಕೂಡ ಹೇಳ್ತೀವಿ. ಅದೇ ರೀತಿ ನಮಗೆ ಬಂದಿದ್ದಂಥ ಕಷ್ಟ ಎಲ್ಲ ಹೋಗಬೇಕು ಅಂತಲೂ ಸಹ ಹೇಳ್ತೀವಿ. ನೋಡಿ, ಚತುರ್ಥಿ ಬರುತ್ತೆ ತಿಂಗಳಿಗೊಮ್ಮೆ, ಸಂಕಷ್ಟಹರ ಚತುರ್ಥಿ ಬರುತ್ತೆ. ನನ್ನ ಮಗನಿಗೆ ನಿಮ್ಮ ಹತ್ರ ಇರೋಂಥ ಸಂಕಷ್ಟನ ಹೇಳಿ ಆ ಭಗವಂತನ ಚತುರ್ಥಿ ದಿವಸ ಹೋಗಿ ಅಭಿಷೇಕ ಮಾಡಿಸಿ ಅಂತ ಅನ್ನೋದು ಸಹ ಅದರಲ್ಲಿ ಬರುತ್ತೆ. ಹಾಗಾಗಿ ಆ ಭಗವಂತನಿಗೆ ಮಾಡ್ತಾ ಏನಾಗುತ್ತೆ, ಗಣೇಶನ ಇವತ್ತು ಭಾನುವಾರ ಸಹ ಗಣೇಶನಿಗೆ ವಿಶೇಷನೇ. ಹಾಗಾಗಿ ಹೋಗೋಂಥವ್ರು ಖಂಡಿತ ಆ ಭಗವಂತನ ಹತ್ರ ಪ್ರಾರ್ಥನೆ ಮಾಡಿ ಅವ್ರಿಗೆ ಬಂದಂಥ ಸಿದ್ಧಿ ಬುದ್ಧಿ ಶುಭಂ ಲಾಭಂ ಅದನ್ನು ಸಹ ಪ್ರಾರ್ಥನೆ ಮಾಡ್ಕೊಳ್ಳಿ. ಎಂಥದ್ದೇ ಕಷ್ಟ ಬರಲಿ ಆ ಭಗವಂತ ನಮಗೆ ಪರಿಹಾರ ಮಾಡೇ ಮಾಡ್ತಾರೆ. ಯಾಕೆಂದರೆ ಅವರೊಂದು ಚಿಕ್ಕ ಮಗು ಅಲ್ವೇ, ಎಲ್ರಿಗೂ ಮಗುವಾಗಿರ್ತಾರೆ. ಹಾಗಾಗಿ ಪ್ರಪಂಚದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ಆಶೀರ್ವಾದ ಮಾಡಿಬಿಟ್ಟು ಹೇಳಿದ್ರಂತೆ, ಪ್ರಪಂಚನ ಯಾರೇ ಏನೇ ಮಾಡ್ತಾ ಇರಲಿ, ಎಂಥದ್ದೇ ವಿಘ್ನ ಆಗಿರಲಿ, ಎಂಥದ್ದೇ ಕಷ್ಟ ಇರಲಿ, ನೀವು ಹೋಗಿ ಅವ್ರ ಹಾರೈಸಿ, ಅವ್ರಿಗೆ ನಷ್ಟ ಇರಲಿ ಲಾಭ ಮಾಡಿಸಿ, ಅವ್ರಿಗೆ ಶುಭ ಕಾರ್ಯ ಆಗಲಿಲ್ಲ ಅಂದರೆ ಶುಭಮಸ್ತು ಅಂತ ಹೇಳಿ, ಅದೇ ರೀತಿ ಸಿದ್ಧಿ ಬುದ್ಧಿ ಅಂತ ಸಿಗಬೇಕಾಗಿರೋಂಥ ಜ್ಞಾನಗಳೆಲ್ಲ ನೀವು ಹಾರೈಸಬೇಕು ಅಂತ ಗಣೇಶನಿಗೆ ಹೇಳಿದ್ರಂತೆ. ಹಾಗಾಗಿ ಆ ಗಣಪತಿ ಹತ್ರ ಹೋಗುವಾಗ ಎಷ್ಟೋ ಹೆಸರಿದೆ, ವರಸಿದ್ಧಿ ವಿನಾಯಕ ಅಂತೀವಿ. ಹಾಗಾಗಿ ವರಸಿದ್ಧಿ ವಿನಾಯಕ, ಸಂತಾನ ವಿನಾಯಕ,
ವಿದ್ಯೆ ಗಣಪತಿ, ಎಷ್ಟು ಹೆಸರು ಹೇಳ್ತೀವಿ, ಶಕ್ತಿ ಗಣಪತಿ, ಈ ಥರ ಎಲ್ಲ ಹೇಳ್ಕೊಂಡೇ ಹೋಗ್ತೀವಿ ನಾವು. ನೋಡಿ ಅದರಲ್ಲಿ ಇಟ್ಟಿರೋ ಅಂಥ ಹೆಸರಲ್ಲಿ ಒಂದೊಂದು ದೇವತೆ ಕೂತಿದ್ದಾರೆ. ವಿಷ್ಣು ಗಣಪತಿ ಅಂತ ಸಹ ಹೇಳ್ತಾರೆ. ಕಾರಣ ಆ ವಿಷ್ಣುಗೂ ಗಣಪತಿಗೂ ಸಹ ಲಿಂಕ್ ಇದೆ. ಹಾಗಾಗಿ ದೇವಾಂದೇವತೆಗಳಿಂದ ಆ ಭಗವಂತನಿಂದ ನಾವು ಪಡ್ಕೊಂಡಿರೋದು ಒಂದಲ್ಲ ಎರಡಲ್ಲ, ನಾನಾ ವಿಷಯಗಳಿದೆ. ಹಾಗಾಗಿ ಗಣಪತಿನ ಫಸ್ಟು ನಾವು ಪ್ರಾರ್ಥನೆ ಮಾಡಿಕೊಂಡು ಎಲ್ಲ ಕಾರ್ಯನೂ ಸಕ್ಸಸ್ ಮಾಡ್ಕೋಬೇಕು. ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ನಮೋ ನಮಃ ನಮೋ ನಮಃ. ನೋಡಿ ಹೇಳ್ಬೋದು, ಹೇಳ್ತಾ ಹೋಗ್ಬೋದು. ಒಂದು ದಿವಸ ಎಲ್ಲ ಮಂತ್ರನೂ ಸಹ ನಿಮ್ಮ ಹತ್ರ ಆ 1 ಅವರಲ್ಲಿ ಏನೇನು ಮಂತ್ರಗಳು ಹೇಳಬೇಕು ಖಂಡಿತ ಹೇಳ್ತೀನಿ. ಆ ಮಂತ್ರಗಳು ಹೇಳೋದಕ್ಕೆ ಮುಂಚೆ ನನಗೆ ಯಾವುದಾದ್ರೂ ಒಂದು ಮಂತ್ರ ಇದು ನಿನ್ನಿಂದ ಬರಬಾರ್ದು ಅನ್ನೋಂಥದ್ದಾಗಿತ್ತು ಅಂದರೆ ಖಂಡಿತ ಹೇಳಬಾರ್ದು. ಹೆಣ್ಮಕ್ಳು ಒಂದೊಂದು ಮಂತ್ರಗಳಿದೆ. ಆ ಮಂತ್ರಗಳು ಹೆಣ್ಮಕ್ಳು ಪಠಿಸ್ಬೇಕು, ಬಾಯಿ ಒಳಗಡೆ ಇಟ್ಕೋಬೇಕು. ಯಾವ ಕಾರಣಕ್ಕೂ ನಾವು ಬಾಯಿ ಬಿಟ್ಟು ಆ ಮಂತ್ರನ ಹೇಳಬಾರ್ದು. ಈವನ್ ಗಾಯತ್ರಿ ಮಂತ್ರ ಸಹ ನಾವು ಹೆಣ್ಮಕ್ಳಾದವರು ಸೌಂಡಾಗಿ ಮಾತಾಡಬಾರ್ದು, ಹೇಳಬಾರ್ದು ಖಂಡಿತ. ಏಕೆಂತಂದರೆ ಅಷ್ಟು ಕಟ್ಟುನಿಟ್ಟಾದ ಒಂದು ಮಂತ್ರ ಅದು. ಆ ಮಂತ್ರ ಪವರ್ ಆ ಥರ ಇದೆ. ಹಾಗಾಗಿ ತುಂಬ ವಿಶೇಷತೆ ಇದೆ. ನೋಡಿ ಎಷ್ಟೋ ಜನ ಒಂದೊಂದು ಹಾದಿಲಿ ಹೇಳ್ಕೊಡ್ತಾರೆ, ಒಂದೊಂದು ಆಧ್ಯಾತ್ಮಿಕ ರೀತಿಯಲ್ಲಿ ಒಂದೊಂದು ಕಲ್ತ್ಕೊತಾನೆ ಹೋಗ್ಬೋದು. ನನಗೆಲ್ಲ ಗೊತ್ತಿರೋ ಒಂದೊಂದು ಸಾಸಿವೆ ಅಷ್ಟೇ, ಎಷ್ಟೋ ಸಮುದ್ರದಷ್ಟಿದೆ. ಖಂಡಿತ ಕಲ್ತ್ಕೊಳ್ಳೋಣ, ಒಂದೊಂದೂ ತಿಳ್ಕೊಳ್ಳೋಣ. ಎಲ್ರಿಗೂ ನೀವು ತಿಳಿಸಿ, ಖಂಡಿತ ಎಲ್ರಿಗೂ ಅನುಕೂಲ ಆಗೋ ಥರ ಮಾಡಿ. ಗುರುವೇ ಶರಣಂ. ಎಸ್ ಅಮ್ಮ, ಇವಾಗ ವಿಘ್ನೇಶ್ವರನ ಬಗ್ಗೆ ಮಾತಾಡ್ತಿದ್ದೀವಿ, ಗಣೇಶನ ಬಗ್ಗೆ ನಮ್ಗೆ ಕ್ಲಾರಿಟಿ ಕೊಟ್ಟರೆ ಏನು ಏನಿಲ್ಲ ಇಬ್ಬರು ಹೆಂಡ್ತಿರ ಬಗ್ಗೆದಾಗ. ಇವಾಗ ಇನ್ನೊಂದು ಹೇಳ್ಬೇಕಾದ್ರೆ, ಇವಾಗ ಗಣೇಶ ಚತುರ್ಥಿ ಅಂತ ಸಂಕಷ್ಟ ಚತುರ್ಥಿ ಅಂತ ಬರುತ್ತೆ. ಈಗ ಮಂತ್ಲಿ ಅದೆಲ್ಲ ಎಂಡಲ್ಲಿ ಬರುತ್ತೆ, ಇಲ್ಲ ಫಸ್ಟಲ್ಲಿ ಬರುತ್ತೆ. ಇವಾಗ ಕೆಲವೊಬ್ರು ಇವಾಗ ಸಂಕಷ್ಟ ಚತುರ್ಥಿಯನ್ನ ನಾನು ಮಾಡ್ಬೇಕು, ವ್ರತ ಮಾಡ್ಬೇಕು ಅಂತ ಮಾಡ್ತಿರ್ತಾರೆ. ಅದನ್ನ ಮಂಗಳವಾರ ಬಂದ್ರೆ ಮಾತ್ರ ಹಿಡಿಬೇಕು, ಅಲ್ಲಿಂದ ನೀವು ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೇಕು. ಅದಾದ ತಕ್ಷಣ ಏನೋ 41, 42 ಏನೋ ಒಂದು ವ್ರತ ಆದ ತಕ್ಷಣ ಅದನ್ನ ಪೂಜೆ ಮಾಡಿ ಮತ್ತೆ ಸಂಕಲ್ಪವನ್ನ ಮಾಡ್ಕೋಬಹುದು ಅಂತಾರೆ. ಇನ್ ಕೇಸ್ ಇವಾಗ ಮಂಗಳವಾರ ಬಂದಿರೋದು ನೆನಪಿರಲ್ಲ, ಸೊ ನೆಕ್ಸ್ಟ್ ಬೇರೆ ವಾರ ಯಾವ್ದಾದ್ರು ಬಂದ್ರು ಮಾಡ್ಕೊಂಡು ಹೋಗ್ಬೋದಾ ಅನ್ನೋದು ನಮ್ಗೆ ಖಂಡಿತ. ನೋಡಿ ಸಂಕಷ್ಟಹರ ಚತುರ್ಥಿ ಅಂತ ಅನ್ನೋರು ಉಪವಾಸ ಇರೋದು, ಅವ್ರಿಗೆ ಬಂದು ಭಗವಂತನಲ್ಲಿ ಪ್ರಾರ್ಥನೆ ಇಡೋದು, ಸಂಕಲ್ಪ ಮಾಡ್ಕೊಳ್ಳೋದು, ಅದು ಆಚರಣೆ ಮಾಡೋರು ಮಂಗಳವಾರನೇ ಯಾಕೆ ಸ್ಟಾರ್ಟ್ ಮಾಡಬೇಕು, ಆ ದಿನದಿಂದನೇ ನಾವು ಬಂದಿದೆ ಆ ದಿನದಿಂದನೇ ಯಾಕೆ ಮಾಡಬೇಕು ಅಂದರೆ ಅವರು ಮಂಗಳ ಗೌರಿ ಮಗ. ಹಾಗಾಗಿ ಮಂಗಳ ಗೌರಿ ಮಗ ಅವ್ರ ಗೌರಿ ಪುತ್ರನ ಅವತ್ತಿನಿಂದ ಸ್ಟಾರ್ಟ್ ಮಾಡ್ಕೊಳ್ಳೋದ್ರಿಂದ ಬೇಕಾದಷ್ಟು ನಮಗೆ ಸಂಪತ್ತಾಗಲಿ, ಸುಖ ಆಗಲಿ, ನೆಮ್ಮದಿ ಆಗಲಿ ಸಿಗುತ್ತೆ ಅನ್ನೋಂಥದ್ದಿದೆ. ಹಾಗಾಗಿ 41 ದಿವಸ ನಾವು ವ್ರತ ಇದ್ದು ಅವ್ರನ್ನ ಪೂಜೆ ಮಾಡಿದ್ದು ನಿಜ. ಆದರೆ ನಮಗೆ ಮನೆ ಇಲ್ಲ ಅಂತಂದ್ರೂ ಸಹ ಮನೆ ಸಿಗುತ್ತೆ. ಹಾಗಾಗಿ ನಾವು ಮನೆ ಕಟ್ಟಬೇಕು ಅನ್ನೋರಿಗೂ ಸಹ ಮನೆ ಕಟ್ಟ ಅಂಥ ಭಾಗ್ಯನೂ ಸಿಗುತ್ತೆ. ಹಾಗಾಗಿ ಮೇಯ್ನು ಹಸ್ಬೆಂಡ್ ವೈಫ್ ಒಳಗಡೆ ಕಲಹ ಇದ್ದಂಥ ಜಾಗದಲ್ಲಿ ಅದೆಲ್ಲನೂ ಸರಿಯಾಗುತ್ತೆ. ಆದರೆ ವ್ರತನ ಆಚರಣೆ ಮಾಡುವಾಗ ಖಂಡಿತ ಯಾರ ಮನೆಯಲ್ಲೂ ಏನೂ ಸೇವನೆ ಮಾಡಬಾರ್ದು. ಅದೇ ರೀತಿ ಯಾವ ಸೂತ್ಕಗಳಿಗೂ ಹೋಗಬಾರದು. ಹಾಗಾಗಿ ಆ ರೀತಿ ಇದ್ದರೆ ಮಾತ್ರನೇ ಅದು ಲಭ್ಯವಾಗುತ್ತೆ ವಿನಃ ಬೇರೆ ಯಾವುದಾದ್ರೂ ನೀವು ಮಾಡಿದ್ದು ಯಾವುದಾದ್ರೂ ಮಾಡೋದಿತ್ತು ಅಂದರೆ ಖಂಡಿತ ನೀವು ಅದನ್ನು ವ್ರತ ಆಚರಣೆ ಮಾಡಿ ನೀವು ಫಸ್ಟು ಸಂಕಲ್ಪ ಮಾಡ್ಕೋಬೇಕು. ಫಸ್ಟು ಏನಂತ ಸಂಕಲ್ಪ ಮಾಡ್ಕೋಬೇಕು, ನೀವೇನಕ್ಕೋಸ್ಕರ ಆ ವ್ರತನ ಆಚರಣೆ ಮಾಡ್ತೀರಾ, ಆ ವ್ರತನ ಆಚರಣೆ ಮಾಡೋದ್ರೊಳಗಡೆ ಅದು ಸಂಕಲ್ಪ ಆಗುತ್ತಾ ಅನ್ನೋದು ನಿಮ್ಮ ಮನಸ್ಸಲ್ಲೂ ಇರಬೇಕು. ಅದೇ ರೀತಿ ನಂಬಿಕೆಯಿಂದ ನೀವು ಮಾಡಬೇಕು. ಒಂದು 10 ದಿವಸ ಮಾಡಿಬಿಟ್ಟು ಏನಕ್ಕಪ್ಪ ಇದು ಮಾಡ್ತೀವಿ ಇನ್ನೂ ಸಕ್ಸಸ್ಸೇ ಆಗ್ತಿಲ್ಲ, ಆ ಬೇಜವಾಬ್ದಾರಿಕೆ ಬರಬಾರ್ದು. ನಾವು ಮಾಡೋಂಥ ಕರ್ತವ್ಯದಲ್ಲಾಗಲಿ, ನಾವು ಮಾಡೋಂಥ ಪೂಜೆ ಪುನಸ್ಕಾರದಲ್ಲಾಗಲಿ ನಮಗಿರೋ ಅಂಥ ಶ್ರೇಷ್ಠವಾದ ಮನಸ್ಸಿಂದ ಮಾಡಬೇಕು. ಒಂದೇ ಮನಸ್ಸಿಂದ ನೀವು ಮಾಡಿದ್ದು ಸಿದ್ಧಿ ಆದರೆ ಖಂಡಿತ ಭಗವಂತ ಎಲ್ಲನೂ ಸಿದ್ಧಿಕರ ಮಾಡಿಕೊಡ್ತಾನೆ. ಹಾಗಾಗಿ ಆ ಗಣಪತಿಗಿರೋ ಅಂಥ ಉಪವಾಸ ಸಂಕಷ್ಟಹರ ಚತುರ್ಥಿ, ನಿಮಗೆ ಬಂದಿರೋ ಅಂಥ ಸಂಕಷ್ಟಹರನ ಮಗನಾಗಿದ್ದ ಆ ಗಣಪತಿ, ಚತುರ್ಥಿ ಅಂದ್ರೇ ಗಣಪತಿ ಅಂತ ಅರ್ಥನೇ, ಎಲ್ಲನೂ ಸ್ಫೂರ್ತಿ ಆಗುತ್ತೆ. ಆಗ ರೀತಿಲೇ ಅವರು ಒಂದೊಂದು ಕಾಯಿನ ಹಾಗೆ ಸ್ಟೆಪ್ ಬೈ ತೊಗೊಂಡು ಹೋಗ್ತಾ ಇರ್ತಾರೆ. ನಿಮಗೂ ಸಹ ಕಷ್ಟ ಕಮ್ಮಿ ಆಗ್ತಾ ಇರುತ್ತೆ. ಆದರೆ ಏನೇ ವ್ರತ ಮಾಡಲಿ, ಏನೇ ಆಗಿರಲಿ, ಆ ಭಗವಂತನ ಹತ್ರ ನಾವು ಸೇವೆ ಮಾಡಬೇಕು ಅನ್ನೋರು ಖಂಡಿತ ನಂಬಿಕೆಯಿಂದ ಮಾಡಿ, ನಂಬಿಕೆಯಿಂದ ಮಾಡಿ. ಆವಾಗಲೇ ಭಗವಂತನ ಮೇಲೆ ನಂಬಿಕೆ ಬರೋದು. ನೋಡಿ, ನನ್ನನ್ನು ನಾನು ನಂಬಲಿಲ್ಲ ಅಂದರೆ ಖಂಡಿತ ಯಾವುದನ್ನು ನಾನು ನಂಬಕ್ಕೆ ಸಾಧ್ಯ ಇಲ್ಲ. ನನ್ನ ಮೇಲೆ ಯಾವಾಗ ನನಗೆ ನಂಬಿಕೆ ಬರುತ್ತೋ ಆಗ ಮಾತ್ರನೇ ದೇವ್ರ ಮೇಲೆ ನಂಬಿಕೆ ಆಗಲಿ, ಒಂದು ಪೂಜೆ ಮಾಡೋ ಭಕ್ತಿ ಆಗಲಿ
ತಾನಾಗೇ ಬರುತ್ತೆ. ಇದನ್ನು ನೀವು ಮಾಡಿ ಭಕ್ತಿಯಿಂದ ಪೂಜೆ ಮಾಡಿ ಆ ಭಗವಂತನಿಗೆ ಶ್ರೇಷ್ಠ ಸತ್ಯ ಧರ್ಮದಿಂದ ನೀವು ಅದು ಮಾಡಿದ್ದು ನಿಜ ಆಯಿತು ಅಂದರೆ ಖಂಡಿತ ನೀವು ಕೇಳೋ ಅಂಥದ್ದು ಆ ಗಣಪತಿ ಖಂಡಿತ ಕೊಡ್ತಾರೆ. ಗುರುವೇ ಶರಣಂ. ಅಮ್ಮ, ಇವಾಗ ಗಣೇಶ ಚತುರ್ಥಿ ದಿನ, ಸಂಕಷ್ಟಿ ದಿನ ಇವಾಗ ಪೂಜೆನ ಮಾಡ್ತಾರೆ, ಈ ರೀತಿಯಾಗಿ ಮಾಡ್ಕೊಂಡು ಹೋಗ್ಬೇಕು, ವ್ರತವನ್ನ ಮಾಡ್ತಾರೆ, ಉಪವಾಸವನ್ನ ಮಾಡ್ತಾರೆ. ಸೊ ಯಾವ ರೀತಿಯಾಗಿ ಅವತ್ತಿನ ದಿನ ಪೂಜೆನ ಮಾಡಬೇಕು, ಉಪವಾಸ ಯಾವ ರೀತಿಯಾಗಿ ಮಾಡಬೇಕು? ಉಪವಾಸ ಮಾಡಿದ್ರೂ ನಡೆಯುತ್ತೆ, ಮಾಡಿಲ್ಲ ಅಂದ್ರೂ ನಡೆಯುತ್ತಾ? ಈ ರೀತಿ ನಮ್ಗೆ ಖಂಡಿತ ನೋಡಿ, ಗಣಪತಿಗೆ ನೀವು ಉಪವಾಸ ಇದ್ದು ಮಾಡಬೇಕು. ಯಾಕೆ ಅಂತಂದರೆ ಅಟ್ಲೀಸ್ಟ್ ಒಂದು 12 ಗಂಟೆವರೆಗಾದರೂ ಇರಬೇಕು. 12 ಗಂಟೆವರೆಗೂ ಆದರೂ ಯಾಕೆ ನೋಡಿ, ಆದರೆ ಆರೋಗ್ಯ ಸರಿ ಇಲ್ಲ ಅನ್ನೋರು ಉಪವಾಸ ಮಾಡಬೇಡಿ, ಉಪವಾಸ ಖಂಡಿತ ಮಾಡಬೇಡಿ. ಯಾಕೆಂದರೆ ಆರೋಗ್ಯ ಏರುಪೇರು ಆಗಿರೋ ಅಂಥವ್ರಿಗೆ ಉಪವಾಸ ಇದ್ದರೆ ಗಿಡಿನೆಸ್ ಆಗುತ್ತೆ, ಬಿ ಪಿ ಆಗಿಬಿಡುತ್ತೆ. ಖಂಡಿತ ಬೇಡ. ನೋಡಿ, ದೇವರೇ ಹೇಳಿದ್ದಾರೆ, ಭಗವಂತನೇ ಹೇಳಿದ್ದಾನೆ ಏನು ಅಂತ, ನೀನು ಹೊಟ್ಟೆ ತುಂಬ ತಿಂದ್ಬಿಟ್ಟು ನನಗೆ ಮನಸ್ಸಿಂದ ಒಳ್ಳೆ ಮನಸ್ಸಿಂದ ಪೂಜೆ ಮಾಡು, ಅದು ನಾನು ಅಕ್ಸೆಪ್ಟ್ ಮಾಡ್ಕೊತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಹೊಟ್ಟೆ ಹಚ್ಕೊಂಡು ಅಯ್ಯೋ ಹೊಟ್ಟೆ ಹಸಿತಾ ಇದೆ ಅಂತ ಭಗವಂತನಿಗೆ ಪೂಜೆ ಮಾಡಲೇಬಾರ್ದು. ಕಾರಣ ಏನು ಅಂತ ಅಂದರೆ ಖಂಡಿತವಾಗ್ಲಿ ಒಂದು ವಿಷಯ ಮಾತ್ರ ಸತ್ಯ, ಏನು ಅಂದರೆ ಯಾವುದೇ ಕಾರ್ಯ ಆಗಿರಲಿ, ಭಗವಂತಂದು ಯಾವುದೇ ಶ್ರೇಷ್ಠತೆ ಆಗಿರಲಿ, ನಾವು ಮನಸ್ಸಿಂದ ನಿಷ್ಠೆಯಿಂದ ನಾವು ಮಾಡಿದ್ದೇ ಸತ್ಯ ಅಂದರೆ ಖಂಡಿತ ಒಲಿತಾನೆ. ಹಾಗಾಗಿ ನಮಗೆ ಬೇಕಾಗಿದ್ದನ್ನು ಯಾಕೆ ಕೊಡ್ತಾನೆ ಭಗವಂತ ಅಂತ ಅಂದರೆ ಗಣೇಶನಿಗೆ ಮಾಡೋ ಅಂಥದ್ದು ನೇಮ. ಒಂದು 12 ಗಂಟೆವರೆಗೂ ಉಪವಾಸ ಇದ್ಬಿಟ್ಟು ಅವ್ರಿಗೊಂದು ಕಡುಬು ಮಾಡ್ಬೋದು. ಇಲ್ಲ ಅಂತಂದರೆ ಎಳ್ಳು ಬೆಲ್ಲ ಪುರಿ ಕಡಲೆ ಎಲ್ಲ ಹಾಕಿ ಅದನ್ನು ಪ್ರಸಾದವಾಗಿ ಮಾಡ್ಬೋದು. ಅದೇ ರೀತಿ ಸ್ವೀಟಾಗಿದ್ದದನ್ನು ಏನು ಬೇಕಾದರೂ ನೀವು ಇಡ್ಬೋದು. ಭಗವಂತನಿಗೆ ಒಬ್ಬಟ್ಟು ಮಾಡ್ಬೋದು, ಪಾಯಸ ಮಾಡ್ಬೋದು. ಇದನ್ನೇ ಇಡಬೇಕು ಅಂತ ಅವಶ್ಯಕತೆ ಇಲ್ಲ. ಆದರೆ ಕಡುಬು ಅನ್ನೋಂಥದ್ದು ಇಟ್ಟರೆ ತುಂಬಾ ಮೋದಕ ಅಂತಾರೆ, ಅದನ್ನಿಟ್ಟರೆ ಖಂಡಿತ ತುಂಬಾ ವಿಶೇಷತೆ. ಹಾಗಾಗಿ ಬೇಗ ಒಲಿತಾರೆ ಅವರು ಭಗವಂತ. ಹಾಗಾಗಿ ಎಲ್ಲ ಕಾರ್ಯನೂ ಸಕ್ಸಸ್ ಮಾಡ್ಕೋಬೋದು. ನಿಷ್ಠೆಯಿಂದ ಪೂಜೆ ಮಾಡಿ, ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡಿ, ಖಂಡಿತ ಒಳ್ಳೆಯದಾಗಲಿ. ಸಮ ಇವಾಗ ಮನೇಲಿರ್ಬೇಕಾದ್ರೆ ನಾವು ಗಣೇಶನ ಸಂಜೆ ಟೈಮಲ್ಲಿ ಪೂಜೆ ಬೆಳಗ್ಗೆಯಿಂದ ವ್ರತ ಮಾಡಿಕೊಂಡು ಪೂಜೆ ಮಾಡಿ ಸಂಜೆ ಚಂದ್ರನ್ಗೆ ನಮಸ್ಕಾರನ ಮಾಡಿ ಎಲ್ಲ ಬೆಳಗ್ಗೆ ಕಳಸದಿಂದ ಬೆಳಗ್ಗೆ ಎಲ್ಲ ಈ ರೀತಿಯಾಗಿ ವ್ರತವನ್ನ ಬಿಡ್ತೀವಿ. ಕೆಲವೊಬ್ರು ಊರ್ ಬಿಟ್ಟು ಬೇರೆ ಊರಲ್ಲಿ ಇರ್ತಾರೆ, ಅಂದ್ರೆ ಪಿ ಜಿಯಲ್ಲಿ ಈ ತರ ಇರ್ತಾರೆ ಹೆಣ್ಮಕ್ಳು, ಅವರು ಕೂಡ ಪಾಲಿಸ್ಕೊಂಡು ಬಂದಿರ್ತಾರೆ. ಸೊ ಪಿ ಜಿಯಲ್ಲಿ ಬಂದ ತಕ್ಷಣ ಇಲ್ಲಿ ಏನು ದೇವ್ರಿಲ್ಲ, ಏನ್ ಮಾಡೋಣ, ಇಲ್ಲ ಹೋಗ್ಲಿ ಬಿಡು ಅಂತ ಈ ರೀತಿ ಆಗ್ಬಿಡ್ತಾರೆ. ಸೊ ಈ ಬೇರೆ ಕಡೆ ಇದ್ರೂ ಕೂಡ ಈ ರೀತಿ ಪೂಜೆ ಮಾಡ್ಕೊಂಡು ಹೋಗ್ಬೋದಾ ಅನ್ನೋದು ತಿಳಿಸ್ಕೊಡಿ. ನೋಡಿ, ಪಿ ಜಿಲಿರೋ ಅಂಥ ಹೆಣ್ಮಕ್ಳು ಅದೇ ರೀತಿ ಗಂಡು ಮಕ್ಕಳು ಇದ್ದಾರೆ ಉಪವಾಸ ಇರೋರು, ನನಗೆ ಫೋನ್ ಮಾಡ್ತಾರೆ. ಮಾಡಿಬಿಟ್ಟು ಅಮ್ಮ ನಾನು ಈ ಥರ ವ್ರತ ಮಾಡ್ತಾ ಇದ್ದೀನಿ, ನಾನು ಪಿ ಜಿಲಿ ಇದ್ದೀನಮ್ಮ, ಯಾವ ಥರ ನಾನು ವ್ರತ ಮಾಡ್ಬೋದು, ಇರ್ಬೋದಾ ಇರಬಾರ್ದಾ ನೀವು ಸ್ವಲ್ಪ ತಿಳಿಸಿ ಅಂತಾರೆ. ನೋಡಿ, ಇವಾಗ ಎಲ್ಲ ಮಕ್ಳಿಗೋಸ್ಕರ ನಾನು ಹೇಳ್ತಾ ಇದ್ದೀನಿ. ಅದೇ ಪಿ ಜಿಲಿರೋ ಅಂಥವ್ರು ಮಾತ್ರ ಅಲ್ಲ, ಖಂಡಿತ. ಯಾಕೆಂದರೆ ಬೇರೆ 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 ಮನೆಗಳು ತೊಗೊಂಡು ಸಹ ಸಿಂಗಲ್ ಆಗಿರೋ ಅಂಥವ್ರು ಇದ್ದಾರೆ. ಇದು ಏನಕ್ಕೋಸ್ಕರ ನಾವು ವ್ರತ ಮಾಡಿದ್ರೆ ನಮಗೆ ಸಕ್ಸಸ್ ಆಗುತ್ತಾ ಇಲ್ವಾ ಅಂತ ನೋಡಿ, ನೀವೆಲ್ಲೇ ಇರಿ ಅವ್ರ ವ್ರತನ ಸ್ಟಾರ್ಟ್ ಮಾಡ್ಕೊಳ್ಳಿ. ಎಲ್ಲಿದ್ರೇನು ಪರವಾಗಿಲ್ಲ. ಶುದ್ಧ ಇದೆಯಾ ಇಲ್ವಾ ಅದನ್ನು ನೋಡಬೇಡಿ, ನಿಮ್ಮ ಮನಸ್ಸು ಮಾತ್ರ ಶುದ್ಧ ಇದ್ದರೆ ಸಾಕು. ಆ ಇರೋಂಥ ಜಾಗದಲ್ಲೇ ದೊಡ್ಡದಾಗಿ ಏನು ನಮಗೆ ದೊಡ್ಡ ಫೋಟೋ ಇಟ್ಕೊಂಡು ನಾವು ಪ್ರಾರ್ಥನೆ ಮಾಡಬೇಕಾಗಿರೋದು ಏನೂ ಇಲ್ಲ. ಚಿಕ್ಕದು ಪುಟಾಣಿಯಷ್ಟು ಒಂದು ಗಣೇಶನ ಇಟ್ಕೊಂಡ್ರೇನೂ ಸಹ ಸಾಕು. ನಿಮ್ಗೆ ಯಾವ ದೇವ್ರನ್ನ ನೀವು ಲೈಕ್ ಮಾಡ್ತೀರೋ ಇಷ್ಟ ದೇವತೆ ಆಗಿ ಆ ದೇವ್ರ ಫೋಟೋ ಒಂದು ಇಟ್ಕೊಳ್ಳಿ ಸಾಕು. ನಿಮ್ಗೆ ಎಷ್ಟು ಜಾಗ ಇದೆಯೋ ಅದರಲ್ಲೇ ಇಟ್ಕೊಂಡ್ರೆ ಸಾಕು. ಇಲ್ಲ ನಮ್ಮ ಬಟ್ಟೆ ಇಟ್ಕೊಳ್ಳೋ ಅಂಥ ಸೂಟ್ಕೇಸ್ ಇಡೋಕ್ಕೆ ಮಾತ್ರನೇ ಸ್ಥಳ ಇದೆ ಅಂತ ಅನ್ನೋರು ಸಹ ಸೂಟ್ಕೇಸಲ್ಲೇ ಸಹ ಇಟ್ಕೋಬೋದು. ನನ್ನ ಹತ್ರ ನೋಡಿ ಬಂದು ಸಂಕಲ್ಪ ಕಾಯಿನೂ ಯಂತ್ರ ತೊಗೊಂಡೋಗ್ತಾರೆ, ಅವ್ರು ಸೂಟ್ಕೇಸಲ್ಲೇ ಇಟ್ಕೊಂಡಿರ್ತಾರೆ. ಕಾರಣ ಏನು ಅಂದರೆ ನಮ್ಮ ಹತ್ರ ಇರಬೇಕು, ನಾವಿರೋ ಅಂಥ ಸ್ಥಳದಲ್ಲಿ ಇದ್ದರೆ ಸಾಕು. ಇದಕ್ಕೆ ಶುದ್ಧ ಇಲ್ಲ ಅಲ್ಲಿ, ನಾವು ಜಾಯಿಂಟ್ ಆಗಿದ್ದೀವಿ, ಒಂದು 4-5 ಹೆಣ್ಮಕ್ಳು ಸೇರಿದ್ದೀವಿ, ಮೆನ್ಸಸ್ ಆಗ್ತಾರೆ ಅಂದರೆ ಅವರಿಂದ ಸ್ವಲ್ಪ ಡಿಸ್ಟೆನ್ಸಲ್ಲಿ ಮಲ್ಕೊಳ್ಳಿ ಅಷ್ಟೇ, ಅವರನ್ನು ಮುಟ್ಟಬೇಡಿ. ಅದೇ ಕಾರಣಕ್ಕೆ ನೀವು ವ್ರತನ ಬಿಡಬೇಡಿ. ನೀವು ಎಲ್ಲೇ ಇದ್ರೂ ಸಹ ವ್ರತ ಸ್ಟಾರ್ಟ್ ಮಾಡ್ಕೊಳ್ಳಿ. ಹಾಗಾಗಿ ನೀವು ಇಷ್ಟು ದಿವಸ ಮಾಡಿದಂಥ ವ್ರತಕ್ಕೆ ಸಿಗ್ತಾ ಇರೋ ಅಂಥ ಎಲ್ಲ ಸಿದ್ಧಿ ಕಾರ್ಯನೂ ಬರ್ತಾ 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 ನೀವು ಬಿಡುವಾಗ ಏನಾಗುತ್ತೆ, ಖಂಡಿತ ಅದಾಗೆ ಸ್ಟಾಪ್ ಆಗಿಬಿಡುತ್ತೆ. ಆ ಥರ ಮಾಡ್ಕೋಬೇಡಿ, ವ್ರತನ ಸ್ಟಾರ್ಟ್ ಮಾಡ್ಕೊಳ್ಳಿ. ಯಾವುದಕ್ಕೂ ಅಶುದ್ಧವಾಗಿದೆ ಅಂತ ನಿಮ್ಮ ಮನಸ್ಸು ಅನಿಸಿದ್ರೆ ಮಾತ್ರನೇ ಅದು ಅಶುದ್ಧ. ಶುದ್ಧ ಅಂತ ನಿಮ್ಮ ಮನಸ್ಸು ಹೇಳ್ತು ಅಂದರೆ ಖಂಡಿತ ಅದು ಶುದ್ಧನೇ. ಮಾಡಿ, ಯಾವುದು ತಪ್ಪಿಲ್ಲ ಖಂಡಿತವಾಗಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ